ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಅಪ್ಪಾಜಿ ಫಾರ್ಮ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಇವಾಗಲೇ ನಾವು ನಾಟಿ ಕೋಳಿ ಶೆಡ್ಡಿನ ಸಂಪೂರ್ಣ ಹಂತವನ್ನ ಕಂಪ್ಲೀಟ್ ಅನ್ನ ಮಾಡಿ ಇವಾಗ ಇನಾಗ್ರೇಷನ್ಗೆ ಅಂತ ಹೇಳಿ ಮನೇಲಿ ಇದ್ದಂತಹ ದನ ಕರುಗಳನ್ನ ಕರ್ಕೊಂಡು ಬಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸಮಯದಲ್ಲಿ ಪ್ಯೂರ್ ನಾಟಿ ಕೋಳಿ ಅಂತದ್ದು ತುಂಬಾ ಅಂದ್ರೆ ತುಂಬಾನೇ ಬೇಡಿಕೆ ಆಗಿರೋದ್ರಿಂದ ಮರಿಗಳನ್ನ ಆರ್ಡರ್ ಕೊಟ್ಟು 2 ತಿಂಗಳಾದ್ರೂ ಕೂಡ ಇನ್ನೂ ಮರಿಗಳು ಬಂದಿಲ್ಲ. ತುಂಬಾನೇ ಡಿಮ್ಯಾಂಡ್ ಇದೆ. ಸೊ ಅದಕ್ಕೋಸ್ಕರ ಅಂತ ಹೇಳಿ ನಮ್ಮ ದನ ಕರುಗಳನ್ನೇ ಇನಾಗ್ರೇಷನ್ಗೆ ಅಂತ ಹೇಳಿ ಪೂಜೆಗೆ ಕರ್ಕೊಂಡು ಬಂದಿದ್ದೀವಿ. ಸೊ ನೋಡ್ತಾ ಇರುವಂತದ್ದು ಇವಾಗ ನಮ್ಮ ಫ್ಯಾಮಿಲಿ ಪೂಜೆಯಲ್ಲಿ ತುಂಬಾನೇ ಬಿಸಿ ಆಗಿದ್ದಾರೆ. ಸೊ ಇದಲ್ದೇನೆ ನೈಟು ಮನೆಯಲ್ಲೇ ಇದ್ದಂತಹ ಮನೆ ನಾಟಿಗಳನ್ನ ತಂದು ಇನಾಗ್ರೇಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಇವಾಗ ತರಲಿಕ್ಕೆ ಆಗಿಲ್ಲ. ಸೊ ಅದನ್ನ ನೈಟು ತಪ್ಪು ಇಲ್ಲಾಂದ್ರೆ ಮಧ್ಯಾಹ್ನದಲ್ಲಿ ತಂದು ಬಿಡ್ಬೇಕು ಅಂತ ಹೇಳಿ ಇವಾಗಲೇ ಕೂಡಾಕ್ ಮಡಗಿದ್ದೀವಿ. ಅದನ್ನ ಮಧ್ಯಾಹ್ನದ ಹೊತ್ತಿನಲ್ಲಿ ಬಿಡ್ತಾ ಹೋಗೋಣ. ಸೊ ಇವಾಗ ಪೂಜೆಯನ್ನ ಕಂಪ್ಲೀಟ್ ಮಾಡ್ಬಿಟ್ಟು ಕರುಗೆ ಹಾಲನ್ನ ಕುಡಿಸಿ ಮತ್ತೆ ಹಾಲನ್ನ ಉಕ್ಕಿಸ್ಬೇಕಾಗಿರುತ್ತೆ. ಸೊ ಇವಾಗ ಆ ಕೆಲಸವನ್ನ ಮುಂದುವರ್ಸೋಣ. ಇವಾಗ ಹಸುನ ಶೆಡ್ಡಿನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ವಿ. ಸೊ ಒಳಗಡೆ ಕರ್ಕೊಂಡೋಗಿ ಓಮ್ ಕುಂಡದ ಸುತ್ತ 3 ಸುತ್ತ ಹಾಕ್ಸಿ ಹಾಲನ್ನು ಕರಿಬೇಕಾಗಿರುತ್ತೆ. ಕರುಗು ಕುಡಿಸಿ ಮತ್ತೆ ಹಾಲನ್ನು ಉಕ್ಸ್ಬೇಕಾಗಿರುತ್ತೆ. ಇವಾಗ ಆ ಕೆಲಸವನ್ನು ಮುಂದುವರ್ಸೋಣ. ಕರು ಬಾಯಲ್ಲಿ ಬಾಳೆಹಣ್ಣು ತಿಂತಿರೋದ್ರಿಂದ ಕಿಚ್ಚಲ್ನ ಕರು ಕಡಿತಾ ಇತ್ತು. ಅದಕ್ಕೆ ಹಸುಗೆ ತುಂಬಾ ಇರಿಟೇಟ್ ಆಗಿ ಒದೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಂಗೂ ಹಿಂಗೂ ಮಾಡಿ ಕಷ್ಟಪಟ್ಟು ಕರುಗೆ ಹಾಲು ಕುಡಿಸಿ ಹಾಲನ್ನ ಕರೆದು ಹಾಲನ್ನು ಕೂಡ ಉಕ್ಕಿಸ್ತೀವಿ. ಇವಾಗ ಕುಂಬಳಕಾಯಿನ ಹೊಡೆದು ಬಾಗಿಲ 2 ಬದಿಯಲ್ಲಿ ಹಾಕ್ಬೇಕಾಗಿರುತ್ತೆ. ಅದಕ್ಕೆ ಕುಂಬಳಕಾಯಿನ ಹೊಡೆದು ಕುಂಕುಮವನ್ನು ಹಚ್ಚಿ ಬಾಗಿಲ 2 ಬದಿಗಳಲ್ಲಿ ಮುಡಿಸ್ತೀವಿ. ಅದೇ ಕುಂಕುಮದ ಬಣ್ಣದಿಂದ ನಮ್ಮಮ್ಮ 2 ಹಸ್ತದ ಗುರುತು ಬರೋ ರೀತಿ ಶೆಡ್ಡಿನ ಮೇಲ್ಗಡೆ ಅಚ್ಚನ್ನ ಹೊಡೆಯುತ್ತದೆ. ಇವಾಗ ಪೂಜೆ ಎಲ್ಲ ಮುಗಿಸಿ ತಿಂಡಿನೆಲ್ಲ ಹಾಕಿ ಮಧ್ಯಾಹ್ನ ಟೈಮಲ್ಲಿ ಕೋಳಿಗಳನ್ನು ತರಬೇಕು ಅಂತ ಹೇಳಿ ಮನೆಗೆ ಹೊರಡ್ತೀವಿ. ಸದ್ಯಕ್ಕೆ ಇರಲಿ ಅಂತ ಹೇಳಿ ಮನೆಯಲ್ಲಿ ಇದ್ದಂತಹ 2 ತಾಯಿ ಕೋಳಿಗಳನ್ನು ಕರೆತಂದು ಶೆಡ್ಡಿಗೆ ಬಂದು ಬಿಡ್ತೀವಿ. ಒಂದು ಕೋಳಿನ ತಂದು ಶೆಡ್ಡಿಗೆ ಬಿಡ್ತೀವಿ. ಮತ್ತು ಈಗ ಇನ್ನೊಂದು ಕೋಳಿ ಒಳ ಬರ್ತಾ ಇದೆ. ಇನ್ನು ಮನೆಯಲ್ಲಿ 20 ರಿಂದ 25 ಕೋಳಿ ಇದೆ. ಇವಾಗಲೇ ಬೆಳಿಗ್ಗೆ ಮನೆಯಲ್ಲಿ ಬಿಟ್ಟಿರೋದ್ರಿಂದ ಅದು ಮತ್ತೆ ರಿಟರ್ನ್ ಬರಬೇಕು ಅಂದ್ರೆ ಕತ್ಲೆ ಆಗಿರಬೇಕು. ಸೊ ಅದನ್ನು ಇವತ್ತು ರಾತ್ರಿ ಕಾದು ಬೆಳಿಗ್ಗೆ ತಂದು ಶೆಡ್ಡಿಗೆ ಬಿಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ನೋಡೋಣ ಮುಂದಿನ ವಿಡಿಯೋದಲ್ಲಿ ಅದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಇನ್ನು ಮುಂಬರುವ ವಿಡಿಯೋಗಳಲ್ಲಿ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಬರ್ತಾ ಹೋಗ್ತದೆ. ಇನ್ನು ನಾಟಿ ಕೋಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ನನ್ನ ಚಾನಲ್ ಅಪ್ಲೋಡ್ ಆಗ್ತಾ ಹೋಗುತ್ತೆ. ನೀವೇನಾದರೂ ಹೊಸಬ್ರಾಗಿದ್ರೆ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.